Hello. Today I will discuss about this topic environmental educations. Environmental educations is the creating awareness for the sustainable futures. ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಪರಿಸರ ಸಂರಕ್ಷಣಾ ಬಗ್ಗೆ ನಾವು ಎಲ್ಲರಲ್ಲಿ ಜಾಗೃತಿ ಮೂಡಿಸುವುದರ ಇದರ ಮೂಲ ಉದ್ದೇಶ ಆಗಿದೆ. Second, what is the environmental educations? Environmental educations is a process of learning about the environmental and it is a protections. It is a help of the people understanding environmental issues and develop the responsible behavior towards nature. It is a empowers individuals and communities to make informed the decisions for the sustainable future. This is the environmental educations. Third, environmental education's objectives. Objectives of environmental educations. First one is create awareness about the environmental issues. Second one is the develop the knowledge about the environment. Third one is promote a positive attitude towards nature. Fourth one is encourages participations in environmental protections. Fifth one is develop the problem solving skill. This is a more of the environmental educations of objectives. And next why importance of environmental educations. Importance of environmental educations ಯಾವಪ್ಪ ಅಂತಂತಂದ್ರೆ ಪ್ರೊಟೆಕ್ಟ್ಸ್ ದಿ ನ್ಯಾಚುರಲ್ ರಿಸೋರ್ಸು. ಅಂದರೆ ನಾವು ನಮ್ಮ ಸುತ್ತಮುತ್ತಲಿರುವಂಥ ನೈಸರ್ಗಿಕವಾದಂಥ ಪದಾರ್ಥಗಳನ್ನು ಅಥವಾ ನೈಸರ್ಗಿಕವಾದ ದೊರೆಯುವಂಥ ಸಂಪನ್ಮೂಲಗಳನ್ನು ನಾವು ಸುರಕ್ಷಿತವಾಗಿ ಸಂರಕ್ಷಿಸಬೇಕಂತ ಹೇಳ್ತೀವಿ. ಪ್ರಮೋಟ್ಸ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್, ರೆಡ್ಯೂಸ್ ದಿ ಪೊಲ್ಯೂಷನ್, ಕನ್ಸರ್ವೇಷನ್ಸ್ ಆಫ್ ಬಯೋಡೈವರ್ಸಿಟಿ, ಕ್ರಿಯೇಟ್ಸ್ ದ ಎನ್ವೈರ್ಮೆಂಟಲಿ ರೆಸ್ಪಾನ್ಸಿಬಿಲಿಟಿ ಸಿಟಿಜನ್ಸ್. ನಮ್ಮ ಸುತ್ತಮುತ್ತಲಿನಂಥ ನಡೆದಂಥ ವಾಯು ಮಾಲಿನ್ಯ, ಜಲ ಮಾಲಿನ್ಯ ಮತ್ತು ಈ ಥರ ಯಾವುದೇ ಥರ ಹಾನಿಕಾರಕ ಆಗದಿರೋ ಥರ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೂ ಮತ್ತು ನಮ್ಮ ಸಮಾಜಕ್ಕೂ ನಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೆಯದೊಂದು ಇಂಪಾರ್ಟೆನ್ಸ್ ಆಫ್ ಎನ್ವೈರ್ಮೆಂಟಲ್ ಎಜುಕೇಷನ್ಸ್ ಇರುತ್ತೆ. ನೆಕ್ಸ್ಟ್ ಒನ್ ಕಾಂಪೋನೆಂಟ್ಸ್ ಆಫ್ ಎನ್ವೈರ್ಮೆಂಟಲ್ ಎಜುಕೇಷನ್ಸ್ ಯಾವ್ಯಾವಪ್ಪ ಅಂದರೆ ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್ ಆ್ಯಂಡ್ ಲೈಟೋಸ್ಫಿಯರ್, ಬಯೋಸ್ಫಿಯರ್. Those fourth one is the components of environments. ಅಟ್ಮಾಸ್ಫಿಯರ್ ಅಂತಂದರೆ ನಾವು ವಾತಾವರಣದಲ್ಲಿರುವಂಥ ಗಾಳಿ ಆಗಿರ್ಬೋದು. ಅದೇ ಥರ ಹೈಡ್ರೋಸ್ಫಿಯರ್ ಅಂತಂದರೆ ನಾವು ನಮ್ಮ ಸುತ್ತಮುತ್ತಲು ದೊರೆಯುವಂಥ ನೀರಿನಲ್ಲಿರುವುದು ಹೈಡ್ರೋಸ್ಫಿಯರ್. ನೆಕ್ಸ್ಟ್ ಒನ್ ಲೈಟೋಸ್ಫಿಯರ್ ಅಂದರೆ ಲ್ಯಾಂಡ್, ದ ಸಾಲಿಡ್ ಪಾರ್ಟ್ ಆಫ್ ದಿ ಅರ್ತ್ ಇನ್ಕ್ಲೂಡಿಂಗ್ ರಾಕ್ಸ್, ಸಾಯಿಲ್, ಮೌಂಟೇನ್ಸ್ ಆ್ಯಂಡ್ ಮಿನರಲ್ಸ್. ಇದು ಲೈಟೋಸ್ಫಿಯರ್. ನೆಕ್ಸ್ಟ್ ಬಯೋಸ್ಫಿಯರ್ ಅಂದರೆ ಲಿವಿಂಗ್ ಆರ್ಗಾನಿಸಮ್ಸ್. ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಅರ್ತ್ ಇನ್ಕ್ಲೂಡಿಂಗ್ ಪ್ಲಾಂಟ್ಸ್, ಅನಿಮಲ್ಸ್, ಮೈಕ್ರೋ ಆರ್ಗನ್ಸ್ ಆ್ಯಂಡ್ ವುಮೆನ್ಸ್. ದೋಸ್ ಇಂಟ್ರಾಕ್ಟ್ ವಿತ್ ದಿ ಈಚ್ ಅದರ್ ಆ್ಯಂಡ್ ವಿತ್ ಈಸ್ ಅ ಎನ್ವೈರ್ಮೆಂಟ್. ನೆಕ್ಸ್ಟ್ ಒನ್ ಮೇಜರ್ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್ ಯಾವಪ್ಪ ಅಂತಂದ್ರೆ ವುಮೆನ್ ಆ್ಯಕ್ಟಿವಿಟೀಸ್ ಇನ್ ಅ ನ್ಯಾಚುರಲ್ process causing serious damage our movement and environment of life on earth. ಮೇಜರ್ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್ ಯಾವಪ್ಪ ಅಂತಂದರೆ ಏರ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಸಾಯಿಲ್ ಪೊಲ್ಯೂಷನ್ ಆಗಿರ್ಬೋದು, ಡಿಫಾರೆಸ್ಟೇಷನ್ ಆಗಿರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು. ಏರ್ ಪೊಲ್ಯೂಷನ್ ಅಂತಂದರೆ ವಾಯು ಮಾಲಿನ್ಯ, ವಾಟರ್ ಪೊಲ್ಯೂಷನ್ ಅಂದರೆ ಜಲ ಮಾಲಿನ್ಯ, ಸಾಯಿಲ್ ಪೊಲ್ಯೂಷನ್ ಅಂದರೆ ಮಣ್ಣು ಮಾಲಿನ್ಯ, ಮತ್ತು ಡಿಫಾರೆಸ್ಟೇಷನ್ ಅರಣ್ಯ ನಾಶಕರಣ, ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜು ಇವೆಲ್ಲ ಮಾನವ ಮಾಡಿದಂಥ ಮೇಜರ್ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್ ಆಗಿರ್ತಾವೆ. ಅದರ ನೆಕ್ಸ್ಟ್ ಒನ್ ಎನ್ವೈರ್ಮೆಂಟಲ್ ಕನ್ಸರ್ವೇಷನ್. ಕನ್ಸರ್ವಿಂಗ್ ದಿ ಎನ್ವೈರ್ಮೆಂಟ್ ಮೀನ್ಸ್ ಪ್ರೊಟೆಕ್ಟಿಂಗ್ ಆಫ್ ದಿ ನ್ಯಾಚುರಲ್ ರಿಸೋರ್ಸು ಆ್ಯಂಡ್ ಯೂಸಿಂಗ್ ದೆಮ್ ಯೂಸ್ವಲಿ ಆ್ಯಂಡ್ ಫಾರ್ ಎ ಸಬ್ಸ್ಟೆನ್ಷಿಯಲ್ ಫ್ಯೂಚರ್ಸ್. ಮೆಥಡ್ಸ್ ಆಫ್ ಕನ್ವರ್ಸೇಷನ್ಸಲ್ಲಿ ಮೆಥಡ್ಸ್ ಇದಾವೆ. ಅವು ಯಾವ್ಯಾವಪ್ಪ ಅಂತಂದ್ರೆ ಅಫಾರೆಸ್ಟೇಷನ್ಸ್, ವಾಟರ್ ಕನ್ವರ್ಸೇಷನ್ನು, ರೀಸೈಕ್ಲಿಂಗ್ ಆ್ಯಂಡ್ ರಿಡ್ಯೂಸು, ಎನರ್ಜಿ ಆಫ್ ಕನ್ವರ್ಸೇಷನ್ನು, ವಿಡ್ ಲೈಫ್ ಆಫ್ ಪ್ರೊಟೆಕ್ಷನ್ಸ್, ರೆಡ್ಯೂಸ್ ದಿ ಪೊಲ್ಯೂಷನ್ಸ್. ಅಂದ್ರೆ ನಾವು
ವಾಯು ಮಾಲಿನ್ಯ ಮತ್ತು ಏರ್ ಪೊಲ್ಯೂಷನ್ಸ್ ಎನ್ವೈರ್ಮೆಂಟಲ್ ಎಜುಕೇಷನಲ್ಲಿ ನಾವು ಅದನ್ನು ಕಮ್ಮಿ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಆದಂಥ ಎನ್ವೈರ್ಮೆಂಟಲ್ ಕನ್ಸರ್ವೇಷನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡೋದ್ರ ಮೂಲಕ ನಮ್ಮ ಸುತ್ತಮುತ್ತಲ ವಾತಾವರಣವನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಳೋಕೆ ಸಾಧ್ಯವಾಗುತ್ತದೆ ಅಂತ ಈ ಸ್ಲೈಡ್ ಹೇಳ್ತದೆ. ನೆಕ್ಸ್ಟ್ ಒನ್ ಸಬ್ಸ್ಟೆನ್ಷಿಯಬಲ್ ಡೆವಲಪ್ಮೆಂಟ್. ಅಂದರೆ ಸಸ್ಟೈನ್ಷಿಯಬಲ್ ಡೆವಲಪ್ಮೆಂಟ್ ಯಾವ ಥರ ಮಾಡೋದು ಅಂದರೆ ಡೆವಲಪ್ಮೆಂಟ್ ಈಸ್ ಅ ಮೀಟ್ಸ್ ಆ್ಯಂಡ್ ಅ ಪ್ರೆಸೆಂಟ್ ನೀಡ್ಸ್ ವಿತೌಟ್ ಕಾಂಪ್ರಮೈಸಿಂಗ್ ಟು ಎಬಿಲಿಟಿ ಆಫ್ ಎ ಫ್ಯೂಚರ್ ಜನ್ರೇಷನ್ಸ್ ಇನ್ ಅ ಮೀಟ್ ಇನ್ ದೇರ್ ಓನ್ ನೀಡ್ಸ್. ಅದರಲ್ಲೇ ಮತ್ತು ಪ್ರಿನ್ಸಿಪಲ್ಸ್ ಬರ್ತವೆ. ಪ್ರಿನ್ಸಿಪಲ್ ಆಫ್ ಎ ಸಬ್ಸ್ಟೆನ್ಷಿಯಲ್ ಡೆವಲಪ್ಮೆಂಟ್ಸ್ ಯಾವಪ್ಪ ಅಂದ್ರೆ ರಿಸೋರ್ಸ್ ಕನ್ಸರ್ವೇಷನ್ಸ್ ಬರುತ್ತೆ. ನೆಕ್ಸ್ಟು ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ಸ್ ಬರುತ್ತೆ. ಅಂದರೆ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ಸ್, ರಿಸೋರ್ಸ್ ಕನ್ಸರ್ವೇಷನ್ಸ್ ಪ್ರಿನ್ಸಿಪಲ್ಸ್ ಆಫ್ ದಿ ಸಬ್ಸ್ಟೆನ್ಷಿಯಲ್ ಡೆವಲಪ್ಮೆಂಟ್ಸ್ ಆಗಿರ್ತಾವೆ. ಅದರೊಳಗೆ ಮೆಟೀರಿಯಲ್ಸ್ ಬರ್ತವೆ ಯಾವಪ್ಪ ಅಂದರೆ ಸಪೋರ್ಟ್ಸ್ ಲಾಂಗ್ ಟರ್ಮ್ ಆಫ್ ದಿ ಎಕನಾಮಿಕ್ ಗ್ರೋತು. ಇದಕ್ಕೆ ಯಾವ್ಯಾವ ಥರ ಸಪೋರ್ಟ್ಸ್ ಬೇಕಪ್ಪ ಅಂದರೆ ಲಾಂಗ್ ಟರ್ಮ್ ಆಫ್ ದಿ ಎಕನಾಮಿಕ್ ಗ್ರೋತ್ ಇರಬೇಕು. ನೆಕ್ಸ್ಟ್ ಇಂಪ್ರೂವ್ಸ್ ದಿ ಕ್ವಾಲಿಟಿ ಆಫ್ ಲೈಫ್ ಇರಬೇಕು. ಮೇಂಟೈನ್ಸ್ ದಿ ಎಕನಾಮಿಕಲಿ ಆ್ಯಂಡ್ ಬ್ಯಾಲೆನ್ಸ್ ಆಗಿರಬೇಕು. ಎಕನಾಮಿಕಲಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಎನ್ಶ್ಯೂರ್ ದಿ ಸೇಫರ್ ಫ್ಯೂಚರ್ ಫಾರ್ ಆಲ್ ಆಗಿರಬೇಕು. ಇದು ದಿಸ್ ಈಸ್ ಅ ಸಬ್ಸ್ಟೆನ್ಷಿಯಲ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ಸ್. ನೆಕ್ಸ್ಟ್ ಒನ್ ರೋಲ್ ಆಫ್ ಎಜುಕೇಷನ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್. ಅಂದರೆ ನಮ್ಮ ಎಜುಕೇಷನ್ ಎನ್ವೈರ್ಮೆಂಟ್ನ ನಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂದ್ರೆ ಇಲ್ಲಿ ಸ್ಲೈಡ್ ಹೇಳ್ತದೆ. ಇನ್ಕ್ರೀಸಸ್ ಆಫ್ ಅವೇರ್ನೆಸ್, ಎನ್ಕರೇಜಸ್ ಎಕೋ ಫ್ರೆಂಡ್ಲಿ ಹ್ಯಾಬಿಟ್ಸ್, ಪ್ರಮೋಟ್ಸ್ ಎ ಸೈಂಟಿಫಿಕ್ ಥಿಂಕಿಂಗ್, ಇನ್ಸ್ಪೈರ್ ದಿ ಕಮ್ಯುನಿಟಿ ಆಫ್ ಪಾರ್ಟಿಸಿಪೇಷನ್. ಇನ್ಸ್ಪೈರ್ ಅಂದ್ರೆ ಇದ್ರ ಬಗ್ಗೆ ನಾವು ಜನರಲ್ಲಿ ಜಾಗೃತಿ ಮೂಡಿದಾಗ ಅವ್ರನ್ನ ಪಾರ್ಟಿಸಿಪೇಷನ್ ಅಂತಂದರೆ ನಾವು ಜಾಗೃತಿ ಮೂಡೋದ್ರ ಮೂಲಕ ಅವರಲ್ಲಿ ಅವೇರ್ನೆಸ್ ಮೂಡಿಸಿದ್ರೆ ಅವ್ರಿಗೆ ಏರ್ ಪೊಲ್ಯೂಷನ್ಸ್ ಯಾವ ರೀತಿ ಅವರಿಂದ ತಡೆಗಟ್ಟಬೋದು ಅನ್ನೋದು ಅವ್ರಿಗೆ ನಾವು ಅರಿವು ಮೂಡಿಸಿದ್ರೆ ಅವರು ಈ ಥರ ಪ್ರಾಬ್ಲಮ್ ಆಗದಿರೋದನ್ನು ತಡಿತಾರೆ. ಅವರು ಅರಿವಿಗೆ ಬಂದಾಗ ಯಾರೂ ಆ ಥರ ತಪ್ಪುಗಳು ಮಾಡಲ್ಲ ಅಂತ ಇದು ಹೇಳ್ಕೊಡ್ತದೆ. ಇದು ಇನ್ಕ್ರೀಸಸ್ ಆಫ್ ಅವೇರ್ನೆಸ್. ಯಾವುದೇ ರೂಲ್ ಆಫ್ ಎಜುಕೇಷನ್ಸ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ಸ್ ಮಾಡೋ ಸ್ಟೆಪ್ಗಳಾಗಿರ್ತಾವೆ 4. ಅವು ಯಾವಪ್ಪ ಅಂದರೆ ಇನ್ಕ್ರೀಸಸ್ ಆಫ್ ಅವೇರ್ನೆಸ್, ಎನ್ಕರೇಜಸ್ ಆಫ್ ಎಕೋ ಫ್ರೆಂಡ್ಲಿ ಹ್ಯಾಬಿಟ್ಸ್, ಪ್ರಮೋಟ್ಸ್ ದ ಸೈಂಟಿಫಿಕ್ ಥಿಂಕಿಂಗ್, ಇನ್ಸ್ಪೈರ್ ದಿ ಕಮ್ಯುನಿಟಿ ಆಫ್ ಪಾರ್ಟಿಸಿಪೇಷನ್ಸ್ ಆಗಿರ್ತಾವೆ. ಅದರ ನೆಕ್ಸ್ಟ್ ಒನ್ ಇಂಡಿವಿಜುವಲ್ಸ್ ಆ್ಯಂಡ್ ಕಮ್ಯುನಿಟಿ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ಬರ್ತಾವೆ. ಅದರಲ್ಲಿ ಯಾವುದಂದ್ರೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟೀಸು ಮತ್ತು ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ ಅಂತ 2 ಡಿವೈಡೆಡ್ಸ್ ಇರ್ತಾವೆ. ಅದರೊಳಗೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟೀಸ್ ಯಾವಪ್ಪ ಅಂತಂದ್ರೆ ಕೀಪ್ ಸರೌಂಡಿಂಗ್ ಕ್ಲೀನ್. ಅಂದರೆ ನಮ್ಮ ಸುತ್ತಮುತ್ತಲ ವಾತಾವರಣವನ್ನು ನಾವು ಫಸ್ಟ್ ಕ್ಲೀನ್ ಇಟ್ಕೊಳ್ಕೋಬೇಕು. ಕನ್ಸರ್ವ್ ರಿಸರ್ಚ್ ಅಂದರೆ ಸೇವ್ ವಾಟರ್ ಎಲೆಕ್ಟ್ರಿಸಿಟಿ ಯೂಸ್. ಅಂದ್ರೆ ನಾವು ಸುತ್ತಮುತ್ತಲ ನೀರು ಎಲ್ಲೇನೂ ಚೆಲ್ತಿದ್ವಿ ಅಂದ್ರೆ ಅದನ್ನು ನಾವು ನೋಡಿ ಸುಮ್ಮನೆ ಇರಬಾರ್ದು. ಸಾರ್ವಜನಿಕ ಆಸ್ತಿ ನಮ್ಮೆಲ್ಲರ ಹೊಣೆ ಅಂತ ತಿಳ್ಕೊಂಡು ಎಲ್ಲಾದರೂ ನೀರು ಚೆಲ್ತಿದ್ರೆ ಅದನ್ನು ವೇಸ್ಟ್ ಮಾಡೋದನ್ನ ಅಲ್ಲಿ ಆಫ್ ಮಾಡಬೇಕು. ರೆಡ್ಯೂಸ್ ಆ್ಯಂಡ್ ರಿಯೂಸ್ ರಿಸೈಕಲ್ ಅಂದರೆ ಅಂದರೆ ಪುನರಾವರ್ತನೆ ಮಾಡಬೇಕು. ರೀಯೂಸ್ ಮಾಡಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಮತ್ತೆ ಮುಂದಿನ ಪೀಳಿಗೆಗೂ ಬರಬೇಕು ಆ ರೀತಿ ಯೂಸ್ ಮಾಡಬೇಕು. ಪ್ಲ್ಯಾಂಟ್ ಆ್ಯಂಡ್ ಪ್ರೊಟೆಕ್ಟ್ ಟ್ರೀಸ್ ಅಂದ್ರೆ ಹೆಚ್ಚೆಚ್ಚು ಗಿಡ ಮರಗಳನ್ನು ನಾವು ಬೆಳೆಸ್ಬೇಕು. ಎಷ್ಟು ಬೆಳೆಸ್ತೀವೋ ಅಷ್ಟು ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರುತ್ತೆ. ಅದಕ್ಕೆ ನಮಗೆ ಹೆಚ್ಚೆಚ್ಚು ಗಿಡಗಳನ್ನು ಬೆಳೆಸ್ಬೇಕು ಹೊರತು ಗಿಡ ಮರಗಳನ್ನು ಕಡಿಬಾರ್ದು. ಚೂಸ್ ದಿ ಎಕೋ ಫ್ರೆಂಡ್ಲಿ ಒಪಿನಿಯನ್ಸ್ ಅಂತಂದೈತಿ. ಚೂಸ್ ದಿ ಎಕೋ ಫ್ರೆಂಡ್ಲಿ ಒಪಿನಿಯನ್ಸ್. ಇಟ್ ಈಸ್ ಅ ಎಕೋ ಫ್ರೆಂಡ್ಲಿ ಒಪಿನಿಯನ್ಸ್ ಪ್ರಾಡಕ್ಟ್ಸ್ ಪ್ಲಾಸ್ಟಿಕ್ ಆ್ಯಂಡ್ ಸಪೋರ್ಟ್ ಸಬ್ಸ್ಟೆನ್ಷಿಯಲ್ ಚೂಸ್. ಅಂದರೆ ಪ್ಲಾಸ್ಟಿಕ್ಗಳನ್ನು ಅಲ್ಲಿ ಸಿಕ್ಕಾಪಟ್ಟೆ ಅಲ್ಲೆಲ್ಲ ಒಗ್ಯಕ್ಕೆ ಹೋಗ್ಬಾರ್ದು. ಅದರದ್ದೇ ಆದಂಥ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಹೋಗಬೇಕು. ಇಲ್ಲಾಂದರೆ ಭೂಮಿಯಲ್ಲಿ ಅಗ್ದಿಡಬೇಕು. ಅದನ್ನು ಬಿಟ್ಟು ಸುಡೋದ್ರ ಮೂಲಕ ನಮ್ಗೆ ಓಜೋನ್ಗೆ ಎಫೆಕ್ಟ್ ಆಗುತ್ತೆ. ಅದನ್ನು ತಿಳ್ಕೊಂಡು ನಾವು ಸುಡೋಕೆ ಹೋಗ್ಬಾರ್ದು. ಪ್ಲಾಸ್ಟಿಕ್ನ ಮಣ್ಣಲ್ಲೇ ಆಗಿದ್ರೆ ಅದು ಕೊಳೆತು ವೇಸ್ಟೆಡ್ ಆಗಿ ಮಣ್ಣಲ್ಲೇ ಫಲವತ್ತತೆಯಿಂದ ಇದಾಗಿಬಿಡ್ತದೆ. ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಸುಡಬಾರ್ದು. ಸ್ಪ್ರೆಡ್ ಅವೇರ್ನೆಸ್ ಅಂತಂದರೆ ಲರ್ನ್ ಅಬೌಟ್ ದಿ ಎನ್ವೈರ್ಮೆಂಟಲ್ ಇಶ್ಯೂಸ್, ಎನ್ಕರೇಜಸ್ ಅದರ್ಸ್ ದಿ ಟೇಕ್ ಅ ಪಾಸಿಟಿವ್ ಆ್ಯಕ್ಷನ್ಸ್. ನೆಕ್ಸ್ಟ್ ಕಮ್ಯುನಿಟಿ ಆಫ್ ರೆಸ್ಪಾನ್ಸಿಬಿಲಿಟಿ ಯಾವ ಅಂದ್ರೆ ಪ್ರಾಪರ್ ವೇಸ್ಟ್ ಮ್ಯಾನೇಜ್ಮೆಂಟ್. ಅಂದರೆ ಎನ್ಶೂರ್ ದಿ ಪ್ರಾಪರ್ ಕಲೆಕ್ಷನ್ಸ್ ಆ್ಯಂಡ್ ಸರಗೇಷನ್ಸ್, ರೀಸೈಕ್ಲಿಂಗ್ ಆ್ಯಂಡ್ ಡಿಸ್ಪಾಸಿಬಲ್ ಆಫ್ ವೇಸ್ಟ್ ಇದ್ದಿದ್ದನ್ನ ಡಸ್ಟ್ಬಿನ್ ಅಂತೇಳಿ ಒಂದು ಕಡೆ ಸಂಗ್ರಹಣೆ ಮಾಡಿ ಅದಕ್ಕೆ ಹಾಕಬೇಕು. ಅದನ್ನು ಬಿಟ್ಟು ಸಿಕ್ಕ ಕಡೆ ಎಲ್ಲ ಕಸ ಕಡ್ಡಿಗಳನ್ನು ಹಾಕಕ್ಕೆ ಹೋಗ್ಬಾರ್ದು. ಆಮೇಲೆ ಕ್ರಿಯೇಟ್ ಎ ಗ್ರೀನ್ ಸ್ಪೇಸ್. ಅಂದರೆ ನಮ್ಮ ಸುತ್ತಮುತ್ತಲ ವಾತಾವರಣನ ಯಾವಾಗಲೂ ಹಚ್ಚ ಹಸಿರಿಂದ ಕೂಡಿರಬೇಕು. ಆ ರೀತಿ ನಾವು ನೋಡ್ಕೋಬೇಕು. ಎಲ್ಲ ಸುತ್ತಮುತ್ತಲ ಗಿಡ ಮರಗಳನ್ನು ಹಚ್ಬೇಕು. ಅದನ್ನು ಬಿಟ್ಟು ಬರಡು ಭೂಮಿ ಥರ ನಾವು ಮಾಡೋಕ್ಕೆ ಹೋಗ್ಬಾರ್ದು.
community of participations, organize cleanup drives, tree plantations and awareness programs. ಅಂದರೆ ನಾವು ನಮ್ಮ ಜನರಲ್ಲಿ ಸುತ್ತಮುತ್ತ ಊರಿನಲ್ಲಿ, ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಯಾರಿಗೆ ಅರಿವಿರಲ್ಲಪ್ಪ ಅಂತಂದ್ರೆ ಎನ್ವೈರ್ಮೆಂಟಲ್ ಪೊಲ್ಯೂಷನ್ಸ್ ಬಗ್ಗೆ, ಎನ್ವೈರ್ಮೆಂಟಲ್ ಎಜುಕೇಷನ್ಸ್ ಬಗ್ಗೆ ಯಾರಿಗೂ ಅರಿವಿರಲ್ಲ. ಅವ್ರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲಿ ಅವ್ರನ್ನ ತೊಡಗಿಸ್ಕೊಂಡು ಅವ್ರಿಗೆ ನಾವು ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಎನ್ಫೋರ್ಸ್ ಎನ್ವೈರ್ಮೆಂಟಲ್ ಲಾಸ್ ಅಂತಂದರೆ ಇಂಪ್ಲಿಮೆಂಟೇಷನ್ ಆ್ಯಂಡ್ ಫಾಲೋಸ್ ಆಫ್ ಲಾಸ್, ಪಾಲಿಸೀಸ್ ಆ್ಯಂಡ್ ಪ್ರೊಟೆಕ್ಟ್ ದಿ ಎನ್ವೈರ್ಮೆಂಟ್. ನಮ್ಮ ಎನ್ವೈರ್ಮೆಂಟ್ನ ನಾವು ಪ್ರೊಟೆಕ್ಟ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಪ್ರಮೋಟ್ಸ್ ಸಬ್ಸ್ಟೆನ್ಷಿಯಲ್ ಡೆವಲಪ್ಮೆಂಟನ್ನು ನಾವು ಪ್ರಮೋಟ್ಸ್ ಮಾಡಬೇಕು. ಅದರ ನೆಕ್ಸ್ಟ್ ಒನ್ ಯಾವುದಪ್ಪ ಅಂತ ಪ್ರಮೋಟ್ಸ್ ಮಾಡಬೇಕು. ಸಪೋರ್ಟ್ಸ್ ಇನಿಷಿಯೇಟಿವ್ ಆ್ಯಂಡ್ ಬ್ಯಾಲೆನ್ಸ್ ಡೆವಲಪ್ಮೆಂಟ್ ವಿತ್ ಇಸ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ಸ್. ಟೋಟಲ್ ಇದ್ರ ಥೀಮ್ ಏನಾಗಿರ್ತದಪ್ಪ ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಫಸ್ಟ್ ನಾವೇ ಸ್ವಚ್ಛಿಟ್ಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯವು, ನಮ್ಮ ಸುತ್ತಮುತ್ತಲಿನ ನಮ್ಮ ಪರಿಸರವು ಎಲ್ಲವೂ ಚೆನ್ನಾಗಿರ್ತದೆ. ಯಾವತ್ತೂ ನಾವು ಇನ್ನೊಬ್ಬರು ಮನೆ ಮುಂದೆ ಕಸ ಬಿದ್ದಿದೆ, ನಮ್ಮ ಮನೆ ಮುಂದೆ ಕಸ ಬಿದ್ದಿದೆ ಅಂತೇಳಿ ಭೇದ ಭಾವ ಮಾಡ್ದೇನೆ ಯಾರ ಮನೆ ಮುಂದೆ ಬಿದ್ದಿರಲಿ, ನಮ್ಮ ಊರಾಗೆ ಬಿದ್ದಿರಲಿ, ನಮ್ಮ ಮನೆ ಮುಂದೆನೇ ಬಿದ್ದಿರಲಿ, ಅದನ್ನು ಫಸ್ಟ್ ನಾವು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಮನ್ನು ನೋಡಿ ಇನ್ನೊಬ್ರು ಇಟ್ಕೊತಾರೆ. ಹಾಗಾಗಿ ನಮ್ಮ ಸುತ್ತಮುತ್ತಲ ವಾತಾವರಣನ ಚೆನ್ನಾಗಿ ಇಟ್ಕೋಬೇಕು. ಅದು ಎಸ್ಪೆಷಲಿ ಎಜುಕೇಟೆಡ್ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಸುತ್ತಮುತ್ತಲಂಥ ಅನಕ್ಷರಸ್ಥರಿಗೆ ಅದ್ರ ಬಗ್ಗೆ ಅಕ್ಷರಗಳನ್ನು ಸಹ ಅದರ ಬಗ್ಗೆ ಅರಿವು ಮೂಡಿಸಿದ್ರೆ ನಾವು ಕಡೆ ಪಕ್ಷ ಎಜುಕೇಟೆಡ್ ಇದ್ದರೆ ಆ ತಪ್ಪುಗಳನ್ನು ಮಾಡಿದ್ರು, ಅನ್ಎಜುಕೇಟೆಡ್ ಇದ್ದರೆ ಆ ತಪ್ಪುಗಳು ಯಾವತ್ತೂ ಮಾಡಲ್ಲ. ಅವ್ರು ತಿದ್ದುಕೊಂಡು ಅವರು ಸಹ ಅರಿವು ಮೂಡಿಸ್ಕೊಂಡು ಯಾವ ಥರ ಜೀವನ ಮಾಡಬೇಕು, ಸುತ್ತಮುತ್ತಲ ವಾತಾವರಣವನ್ನು ಎಷ್ಟು ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ. ಹಾಗಾಗಿ ಇದನ್ನ ಎನ್ವೈರ್ಮೆಂಟಲ್ ಎಜುಕೇಷನ್ಸ್ ಬಗ್ಗೆ ಅವೇರ್ನೆಸ್ ಮೂಡಿಸೋದ್ರ ಮೂಲಕ ಈ PPT ಪ್ರೆಸೆಂಟೇಷನ್ಸ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು.